ಈಗ ಆಮೇಲೆ ಈ ಒಂದು ಭೂ ಸ್ವಾಧೀನ ಏನು ಮಾಡಕ್ಕೆ ಹೊರಟಿದ್ದಾರೆ, ಇದು ರೈತರಿಗೆ ಉಪಕಾರ ಆಗತಕ್ಕಂಥದ್ದಲ್ಲ. ಇದು ಫಲವತ್ತಾದ ಭೂಮಿಗಳು ಇರೋದಿಲ್ಲ, ಎಲ್ಲ ಎರಿಗೇಟೆಡ್ ಲ್ಯಾಂಡು. ನೋಡಿ, ಮಹಾರಾಜರ ಕಾಲದಲ್ಲಿ, ಕೃಷ್ಣರಾಜೇಂದ್ರ ಒಡೆಯರ್ ಕಾಲದಲ್ಲಿ ಈ ರುಜ್ವಾವತಿ ಟ್ಯಾಂಕ್ ಕಟ್ಟಿದ್ದು ಡ್ಯಾಮು. ಇದು ಮಿರ್ಜಾ ಇಸ್ಮಾಯಿಲ್ ಅಂತ ಅಂದ್ಬಿಟ್ಟು ಚೀಫ್ ಇಂಜಿನಿಯರು ಈ ಡ್ಯಾಮ್ಗೆ, ಅವರು ಕಟ್ಟಿದಂಥ ನಮ್ಮ ತಾತ ಹೇಳ್ತಾಯಿದ್ರು, ಮಿರ್ಜಾ ಇಸ್ಮಾಯಿಲಪ್ಪ ಪ್ಲಾನಿಂಗ್ ಇದು ಅಂತ ಹೇಳಿ ಅದನ್ನೆಲ್ಲ ಕಟ್ಟಿ ಎಡದಂಡೆ ಮತ್ತು ಬಲದಂಡೆ ನಾಲೆಗಳು ಎರಡು ಚಾನಲ್ನಿಂದ 5800 ಎಕರೆ ಭೂಮಿ ಎರಿಗೇಟೆಡ್ ಲ್ಯಾಂಡ್ ಇರೋದಿಲ್ಲ. ಆವತ್ತಿನಿಂದ ಇವತ್ತುವರೆಗೂ ಕೂಡ ಇಲ್ಲಿ ಜನ ಬಹಳ ಸಮೃದ್ಧಿಯಾಗಿ ಬಹಳ ತೃಪ್ತಿಕರವಾದ ಜೀವನವನ್ನು ನಡೆಸ್ಕೊಂಡು ಬರ್ತಾವ್ರೆ. ಆ ಮಹಾರಾಜರು ಕಟ್ಟದಂತ ನಿಮ್ಮ ಕೈಲಿ ಟ್ಯಾಂಕ್ ಕಟ್ಟಿ ಇನ್ನೊಂದು ಕಟ್ಟಿ ಡ್ಯಾಮ್ ಕಟ್ಟಿ ನೀರು ಕೊಡೋಕ್ಕೆ ತಾಕತ್ತಿಲ್ಲ, ಗೊತ್ತಾಯ್ತಾ? ನೀವು ಅವ್ರು ಕಟ್ಟಿದ್ದಂಥ ಡ್ಯಾಮ್ನಲ್ಲಿ ನೀರು ಉಪಯೋಗಿಸ್ಕೊಂಡು ಬೆಳೆದು ಬೆಳೆನ ರೈತರು ಜೀವನ ಮಾಡ್ತಾಯಿದ್ರೆ ಅವ್ರಿಗೆ ನೀವು ದ್ರೋಹ ಬಗ್ದು ಮೋಸ ಮಾಡಿ ಜಮೀನು ಕಿತ್ಕೊಳ್ಳೋಕೆ ಬಂದಿರೋದು ಇದು ಅನ್ಯಾಯ. ಇದು ಬಹಳ ಅತಿಕ್ರಮ ಪ್ರವೇಶ. ಇದು ನೀವು, ನಾನು ಒಂದು ವಿಷಯ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನಮ್ಮದು ಸಾರ್ವಜನಿಕರವಾದ ಆಸ್ತಿ. ಈ ಯಾವುದೇ ಒಂದು ಆಫೀಸ್ ಇರಲಿ, ಒಂದು ಕಚೇರಿ, ಸರ್ಕಾರದ ಕಚೇರಿ, ಸಾರ್ವಜನಿಕವಾಗಿ ಸೇರಿದಂಥ ಕಚೇರಿ, ಹಂಗಾರೆ DC ಆಫೀಸು ನನಗೆ ಬೇಕು ಕೊಡ್ತಾರಾ? ಎಷ್ಟೇ ಕೋಟಿ ಆಗಲಿ ನಾನು ತಗೋತೀನಿ, ಭಿಕ್ಷಾ ಬೇಡ್ಬಿಡ್ತೀನಿ ಈ ಕರ್ನಾಟಕದಲ್ಲಿ, ನಾನು ತಗೋತೀನಿ, ನನಗೆ ಅನುಕೂಲ, ನನಗೆ DC ಆಫೀಸ್ ಬಿಟ್ಕೊಡು ಅಂತ ಹೇಳಿ. ನೀವು ಸರ್ಕಾರದವ್ರು ಹೇಳ್ತಾರೆ, ನೀವು ಭೂಮಿ ಕೊಟ್ಟರೆ ಅಭಿವೃದ್ಧಿ ಆಗುತ್ತೆ, ಮುಂದಿನ ಭವಿಷ್ಯದಲ್ಲಿ ಉದ್ಯೋಗ ಅವಕಾಶಗಳು ಜಾಸ್ತಿ ಆಗುತ್ತೆ ಅಂತ. ಹೌದು ಹೇಳ್ತೀನಿ. ಇವಾಗ ಹೇಳ್ತೀನಿ, ಬೆಂಗಳೂರು ಇವಾಗ ಕೆಂಪೇಗೌಡ ಲೇಔಟ್, ಸೂರ್ಯ ಸಿಟಿ ಅನ್ನದ ಮತ್ತು ಕಾರಂತ್ರವರ ಒಂದು ಲೇಔಟು, ಇದೆಲ್ಲ ನೀವು ಅಕ್ವಿಜೇಷನ್ ಮಾಡ್ಕೊಂಡ್ರಿ, ಒಪ್ಕೊಳ್ಳೋಣ. ಅಲ್ಲಿ ನೀವು ಡೆವಲಪ್ಮೆಂಟ್ ಮಾಡಿದ್ದೀರಾ ಸ್ವಾಮಿ? ಏನು ಡೆವಲಪ್ಮೆಂಟ್ ಮಾಡಿದ್ದೀರಾ? ನಿಮ್ಮ ಇಂಪ್ಲಿಮೆಂಟ್ ಏನು? ಎಲ್ಲಿ ಹೋಯ್ತು ನಿಮ್ಮ ಡೆವಲಪ್ಮೆಂಟು? ಮೊನ್ನೆ ಲಕ್ಷಾಂತರ ಗಿಡ ಇದನ್ನೆಲ್ಲ ನೆಟ್ರಲ್ಲ ಏನು ಸಸಿಗಳು, ಆ ಸಸಿಗಳಿಗೆ ಒಂದು ಸಸಿ ನೆಡೋಕ್ಕೆ 800 ರೂಪಾಯಿ, 20 ರೂಪಾಯಿ ನೆಡ್ಸ್ಕೊಡ್ತೀನಿ ನಾನು ಒಂದು ಸಸಿನ. ಎಷ್ಟಕ್ಕೆ? ಬರೀ 20 ರೂಪಾಯಿ ನೆಡ್ಸ್ಕೊಡ್ತೀನಿ ಒಂದು ಸಸಿನ, 800 ರೂಪಾಯಿ ಒಂದು ಸಸಿ ನೆಡೋಕ್ಕೆ. ಸಸಿ ಎಲ್ಲ ಒಣಗೋದು. ಏನ್ರಿ ನೀವು ಡೆವಲಪ್ಮೆಂಟ್ ಮಾಡೋದು? ನೀವೇನು ಡೆವಲಪ್ಮೆಂಟ್ ಮಾಡೋದು ಬೇಕಾಗಿಲ್ಲ. ರೈತ ನಮಗೆ ಗೊತ್ತು, ನಮ್ಮ ಭೂಮಿ ಡೆವಲಪ್ಮೆಂಟ್ ಮಾಡ್ತೀವಿ. ಏನು ಬೆಂಗಳೂರು ಡೆವಲಪ್ಮೆಂಟ್ ಮಾಡಿರೋದು? ಪೊಲ್ಯೂಷನ್ ವಾಟರ್ ತಗೊಂಬಂದು ನಮ್ಮ ರುಷ್ಮಾವತಿ ಕೆರೆ ಬಿಟ್ರಿ, ಕೆರೆ ಬಿಟ್ಬಿಟ್ಟು ನಮ್ಮ ಇಡೀ ಏರಿಯಾನೇ ಹಾಳು ಮಾಡತಕ್ಕಂಥ ಜನ ನೀವು. ಯಾರು ನೀವು ಜನಪ್ರತಿನಿಧಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದೀರಾ? ಯಾಕೆ ನಮ್ಮ ಕೆರೆ ಪೊಲ್ಯೂಷನ್ ವಾಟರ್ ಬಿಟ್ರಿ ನೀವು? ಯಾಕ್ರಿ ಬಿಡ್ತೀರಾ ಪೊಲ್ಯೂಷನ್ ವಾಟ್ರು? ಇದು ಹಂಗೆ ಆಗೋದು. ಇವಾಗ ಪೊಲ್ಯೂಷನ್ ವಾಟರ್ ಇಲ್ಲಿಂದ ಬರೋದು ಎಲ್ಲೋಗ್ತದೆ, ತಿರ್ಗಾ ಅದು ನಮ್ಮ ಕೆರೆಗೆ ಬರೋದದು, ಗೊತ್ತಾಯ್ತಾ? ಇಲ್ಲಿ ಮಾತ್ರ ಪೊಲ್ಯೂಷನ್ ವಾಟರು ಕಜ್ಜಿ ಎತ್ಕೋತದೆ, ಅದೆತ್ಕೋತದೆ. ನಿಮ್ಮ ಕನಕಪುರದವ್ರು ಅದೇ ನೀರು ಕುಡಿತೀರಲ್ಲ, ನಿಮ್ಗೇನ್ರಿ ರೋಗ ಬರ್ತದೆ? ಯಾಕ್ರಿ ನಿಮ್ಗೆ ರೋಗ ಬಂದಿಲ್ಲ? ನಮಗೆ ಮಾತ್ರ ರೋಗ ಬರ್ತದೆ, ನಿಮ್ಗೆ ರೋಗ ಬರೋದಿಲ್ವಾ? ಇಲ್ಲಿಂದ ಇದು 12 ಕಿಲೋಮೀಟ್ರ್ ಚಾನಲ್ ಇರೋದು. 12 ಕಿಲೋಮೀಟ್ರಲ್ಲಿ ಜಾಸ್ತಿ ನಮ್ಮ ಏರಿಯಾಗಿಂತ ಕನಕಪುರ ಏರಿಯಾದ ಜನನೇ ಈ ನೀರನ್ನ ಉಪಯೋಗಿಸೋದು. ನಿಮಗೆ ರೋಗ ಇಲ್ವಾ? ಕಾವೇರಿಗೆ ಹೋಗಿ ಸೇರ್ತೈತೆ ನೀರು ಇದು. ಈ ರುಷ್ಮಾವತಿ ಕೆನಲ್ಲು ಮತ್ತು ಏನು ಬಂಡ್ ರಿವರ್ ಇದೆ, ಈ ನದಿಲಿ ಹರಿಯತಕ್ಕಂಥ ನೀರು ಕನಕಪುರದಿಂದ ಸಂಗಮಕ್ಕೆ ಹೋಗಿ ಅಲ್ಲಿಂದ ಕಾವೇರಿ ನದಿಗೆ ಸೇರ್ತಕ್ಕಂಥ ನೀರಿದು. ನೀವು ಏನು ಡೆವಲಪ್ಮೆಂಟ್ ಮಾಡಬೇಡಿ. ನಮ್ಮ ರೈತರಿಗೆ ಗೊತ್ತಿದೆ, ಅವ್ರ ಜಮೀನು ಡೆವಲಪ್ಮೆಂಟ್. ಎಂಡ್ರು ಕಟ್ಕೊಂಡಿರೋನಿಗೆ ಸಾಕೋದು ಗೊತ್ತು, ಸೀರೆ ಎಂತೆ ದುಡಿಸ್ಬೇಕು, ಅವಳಿಗೆ ಊಟ ಹೆಂಗಾಗಬೇಕು, ಅವಳನ್ನ ಯಾವ ರೀತಿ ನೋಡ್ಕೋಬೇಕು ಅನ್ನೋದು. ನೀವು ಅದೆಲ್ಲ ಮಾಡಬೇಡಿ. ನಮ್ಮ ಭೂಮಾತೆನ ಮುಟ್ಟಬೇಡಿ, ಮುಟ್ಟಿದ್ರೆ ಬೆಂಕಿ ಕೆಂಡ. ಇಷ್ಟು ಹೇಳ್ತೀನಿ.